ಭೂಮಿಯೊಳಗೆ ಹುಡುಕಿದ್ರೆ ಅದ್ಭುತಗಳು ಸಿಗುತ್ತಂತೆ. ಹಬ್ಬಬ್ಬ ಅಂದರೆ ಏನಪ್ಪ ಸಿಗ್ಬೋದು? ಕೆಲವೊಂದ್ಸಲ ಪೂರ್ವಜರು ಹೂತಿಟ್ಟ ನಿಧಿ ಸಿಗುತ್ತೆ, ಪೊಲೀಸರು ಹುಡುಕಿದ್ರೆ ದೇಹಗಳು ಸಿಗುತ್ತೆ. ಇಟಲಿ, ಫ್ರಾನ್ಸ್, ಸ್ಪೇನ್ ಅಂತ ದೇಶಗಳಲ್ಲಿ ಹುಡುಕಿದ್ರೆ ಪೂರ್ವಜರು ಸುರಕ್ಷಿತವಾಗಿಟ್ಟ ವೈನ್ಗಳು ಸಿಗುತ್ತೆ. ಕೆಲವೊಂದ್ ಕಡೆ ಶಾಸನಗಳು, ಹಾಗೆ ನಮ್ಮ ಭಾರತದಂತ ದೇಶಗಳಲ್ಲಿ ಇವನ್ನೆಲ್ಲ ಮೀರಿ ಒಂದು ಇತಿಹಾಸನೇ ಸಿಗುತ್ತೆ. ನಿಜ, ನಮ್ಮಲ್ಲಿ ನೆಲದೊಳಗೆ ಹುಡುಕಿದಷ್ಟು ಊರಿಗೆ ಊರೇ ಸಿಗುತ್ತೆ. ನಾಗರಿಕತೆಗಳ ಪರಿಚಯ ಆಗುತ್ತೆ, ಅವರ ಸಂಸ್ಕೃತಿ, ಆಚಾರ ವಿಚಾರಗಳು ಎದ್ದು ಬರುತ್ತವೆ. 1921-1922ರಲ್ಲಿ ಸಿಂಧೂ ನದಿಯ ದಡದಲ್ಲಿ ಮಣ್ಣೊಳಗೆ ಅವಿತಿದ್ದ ಒಂದು ನಾಗರಿಕತೆಯನ್ನ ಆರ್ ಡಿ ಬ್ಯಾನರ್ಜಿ ಹಾಗೆ ದಯಾರಾಮ್ ಸಾಹ್ನಿ ಅವರ ತಂಡ ಹೊರಗೆ ತೆಗೆಯುತ್ತೆ. ಅದಕ್ಕೆ ಹರಪ್ಪ ನಾಗರಿಕತೆ ಅಂತ ಹೆಸರಿಡುತ್ತಾರೆ. ಹರಪ್ಪ ಹಾಗೆ ಮೊಹೆಂಜೊದಾರೋ ಅನ್ನೋ ಈ ಎರಡು ಜಾಗಗಳಲ್ಲಿ ಉದಯಿಸಿ ಅಲ್ಲಿಯೇ ನಾಶವಾಗಿದ್ದ ಒಂದು ಜನಾಂಗ ಭಾರತದ ಇತಿಹಾಸದ ಫ್ರಂಟ್ ಪೇಜ್ ಅಲ್ಲಿ ತನಗಾಗಿ ಒಂದು ಹೊಸ ಪುಟವನ್ನ ಕೇಳಿತ್ತು. ಅಲ್ಲಿದ್ದ ಟೆರಾಕೋಟಾ ಅಂದ್ರೆ ಮಣ್ಣಲ್ಲಿ ತಯಾರಿಸಿದ ಮೂರ್ತಿಗಳು, ಅಲ್ಲಿನ ರಾಜನ ಪ್ರತಿಮೆ, ಅಲ್ಲಿನ ಒಳಚರಂಡಿ ವ್ಯವಸ್ಥೆಗಳು, ಪ್ರತಿ ಮನೆಗಳಲ್ಲಿ ಇದ್ದ ಒಳಬಾವಿಗಳು, ಮೊಹೆಂಜೊದಾರೋನ ಸ್ವಿಮ್ಮಿಂಗ್ ಪೂಲ್, ಇವೆಲ್ಲ ಸಣ್ಣ ಮಳೆಗೂ ರೋಡಲ್ಲಿ ಪ್ರವಾಹ ಸೃಷ್ಟಿಸೋ ಬೆಂಗಳೂರಿನಂಥ ನಗರಗಳಿಗೆ ನೋಡಪ್ಪ ಚರಂಡಿ ವ್ಯವಸ್ಥೆ ಅಂದರೆ ಹಿಂಗಿರಬೇಕು ಅಂತ ಪಾಠ ಹೇಳುತ್ತವೆ. ಇದು 1920ರ ದಶಕದಲ್ಲಿ ಸಿಕ್ಕ ಒಂದು ಪುರಾತನ ನಾಗರಿಕತೆಯ ಕತೆ. ಆದರೆ ಇತ್ತೀಚೆಗಷ್ಟೇ ನಮ್ಮ ರಾಜಸ್ಥಾನದಲ್ಲಿ ಮತ್ತೊಂದು ಪುರಾತನ ನಾಗರಿಕತೆ ಭೂಮಿ ಅಡಿಯಿಂದ ಮೈ ಕೊಡವಿಕೊಂಡು ಇಟ್ಸ್ ಟೈಮ್ ಅಂತ ಎದ್ದು ಬಂದಿದೆ. ಎಸ್, 2024ರಿಂದ 2025ರ ಮೇವರೆಗೆ ರಾಜಸ್ಥಾನದ ದೀಗ್ ಜಿಲ್ಲೆಯಲ್ಲಿರೋ ಬಹಾಜ್ ಎಂಬ ಗ್ರಾಮದಲ್ಲಿ ನಡೆಸಲಾದ ಒಂದು ಉತ್ಖನನ, ನಾವೇನು ಎಕ್ಸ್ಕವೇಷನ್ ಅಂತೀವಲ್ಲ, ಆ ಉತ್ಖನನದಿಂದ ಗೊತ್ತಾಗಿದ್ದೇನೆಂದರೆ ಆ ಜಾಗದಲ್ಲೂ ಒಂದು ಪುರಾತನ ನಾಗರಿಕತೆ ಇತ್ತು. ಜೊತೆಗೆ ಒಂದು ಅತಿ ಪ್ರಮುಖ ಹಾಗೆ ಪುರಾತನ ನದಿಯೊಂದು ಇದೇ ಜಾಗದಲ್ಲಿ ಬತ್ತಿ ಹೋಗಿದೆ ಅನ್ನೋದನ್ನ ಭಾರತೀಯ ಪುರಾತತ್ವ ಇಲಾಖೆ ಅಂದರೆ ASI ಕನ್ಫರ್ಮ್ ಮಾಡಿದೆ. ಬಹುಶಃ ಋಗ್ವೇದದಲ್ಲಿ ಉಲ್ಲೇಖ ಆಗಿರೋ ಸರಸ್ವತಿ ನದಿಯ ಕುರುಹುಗಳೇ ಅಲ್ಲಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಗಣೇಶನಿಂದ ಶಾಪಗ್ರಸ್ತಳಾದ ಸರಸ್ವತಿ ನದಿ ಕೇದಾರನಾಥದ ಹತ್ರ ಭೂಮಿಯ ಮೇಲೆ ತನ್ನ ಹರಿವನ್ನ ಕೊನೆ ಮಾಡಿ ಪಾತಾಳದ ಕಡೆ ಹರಿತಾಳೆ. ಇದು ನಮಗೆ ಪುರಾಣಗಳಲ್ಲಿ ತಿಳಿಯುತ್ತೆ. ಹಾಗಾದ್ರೆ ಸರಸ್ವತಿ ನದಿ ಭೂಮಿ ಮೇಲೆ ತನ್ನ ಹರಿವನ್ನ ನಿಲ್ಲಿಸಿದ ಪರಿಣಾಮ ಇದೀಗ ರಾಜಸ್ಥಾನದಲ್ಲಿ ಸಿಕ್ಕ ನದಿಯ ಬತ್ತುವಿಕೆಗೆ ಕಾರಣ ಆಯ್ತಾ? ASI ಇದನ್ನ ಕನ್ಫರ್ಮ್ ಮಾಡುತ್ತೆ. ಇತ್ತೀಚೆಗಷ್ಟೇ ರಾಜಸ್ಥಾನದಲ್ಲಿ ಒಬ್ಬ ರೈತ ತನ್ನ ಜಮೀನಲ್ಲಿ ಬೋರ್ವೆಲ್ ಕೊರೆಸ್ತಾ ಇದ್ದ. ಆಗ ಒಂದೇ ಸಮನೆ ಭೂಮಿಯಿಂದ ನೀರು ಹೊರಗೆ ಚಿಮ್ಮೋಕೆ ಶುರುವಾಯಿತು. ಅದರ ಫೋರ್ಸ್ ಎಷ್ಟಿತ್ತು ಅಂದರೆ ಬೋರ್ವೆಲ್ ಕೊರೆಯೋಕೆ ಬಂದ ವಾಹನನೇ ನೀರೊಳಗೆ ಹೂತು ಹೋಯಿತು. ಆಗಲೂ ಕೂಡ ಇದು ಸರಸ್ವತಿ ನದಿಯ ಒಳಹರಿವು ಅನ್ನೋ ಸುದ್ದಿ ಕೇಳಿ ಬಂದಿತ್ತು. ಜೊತೆಗೆ ಈಗ ಸಿಕ್ಕಿರೋ ಹೊಸ ಇತಿಹಾಸದಲ್ಲಿ ಸರಸ್ವತಿ ನದಿಯ ಪಾತ್ರ ಕೂಡ ಇರೋದು ಜನರನ್ನ ಇನ್ನಷ್ಟು ಕುತೂಹಲಕ್ಕೆ ದೊಡ್ತಾ ಇದೆ. ಹರಪ್ಪ, ಮೊಹೆಂಜೊದಾರೋನಂತ ಒಂದು ನಾಗರಿಕತೆ ರಾಜಸ್ಥಾನದಲ್ಲಿ ಸಿಕ್ಕಿರೋದು ಭಾರತೀಯ ಪುರಾತತ್ವ ಶಾಸ್ತ್ರದ ಇತಿಹಾಸದಲ್ಲೇ ಇಂತಹ ಸಂಶೋಧನೆ ಇದೇ ಮೊದಲು. ಕಳೆದ 1 ವರ್ಷದಲ್ಲಿ ನಡೆದ ರಿಸರ್ಚ್ ಹೇಳುತ್ತೆ, ಅಲ್ಲಿ ಸಿಕ್ಕಿರೋ ಪುರಾತನ ನಾಗರಿಕತೆಯ ಕುರುಹುಗಳ ಪ್ರಕಾರ ಅದು ಕ್ರಿಸ್ತಪೂರ್ವ 3500ರಿಂದ 1000 ನಡುವಿನ ಕಾಲದಲ್ಲಿ ಇದ್ದ ವಸಾಹತು ಅಂತ. ಇನ್ನೂ ಮುಂದುವರೆದು ಇತಿಹಾಸಕಾರರು ಹೇಳ್ತಾರೆ, ಅಲ್ಲಿ ಸಿಕ್ಕಿರೋ ಪುರಾತನ ಪಟ್ಟಣ ಏನಿದೆ ಅದು ಕುಶಾನ, ಮಗಧ ಹಾಗೆ ಶುಂಗ ರಾಜವಂಶಗಳ ಕಾಲದ್ದು ಅಂತ. ಇನ್ನು ಆಗಿನ ಕಾಲದಲ್ಲಿ ಕೆಲವು ಮತಗಳೇ ಹುಟ್ಟಿರಲಿಲ್ಲ. ಹಾಗಾಗಿ ಧರ್ಮದ ವಿಚಾರ ಅಂತ ಬಂದ್ರೆ ಆಬ್ವಿಯಸ್ಲಿ ಅದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ಬಾಯಿ ಬಿಟ್ಟು ಹೇಳ್ಬೇಕಂತೇನಿಲ್ಲ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಒಂದು ಪ್ರೆಸೆಂಟೇಷನ್ ನಲ್ಲಿ ಜೈಪುರದ ASIನ ಸೂಪರಿಂಟೆಂಡೆಂಟ್ ಆಫ್ ಆರ್ಕಿಯಾಲಜಿಸ್ಟ್ ಆದ ವಿನಯ್ ಗುಪ್ತಾ ಅವರು ಈ ಬತ್ತಿ ಹೋದ ನದಿಯ ಕುರುಹುಗಳು ಆರಂಭಿಕ ಮಾನವ ವಸಾಹತುಗಳನ್ನು ಪೋಷಿಸಿದೆ, ಹಾಗೆ ಬಹಾಜ್ ಗ್ರಾಮವನ್ನ ಸರಸ್ವತಿ ನದಿ ತೀರದ ಸಂಸ್ಕೃತಿಗೆ ಸಂಬಂಧ ಕಲ್ಪಿಸಲಾಗುತ್ತೆ ಅಂತ ಹೇಳ್ತಾರೆ. ಸಂಶೋಧನೆಯಿಂದ ಸಿಕ್ಕಿರೋ ಮಾಹಿತಿ ಪ್ರಕಾರ ಬಹಾಜ್ ಗ್ರಾಮ ಮಥುರಾದಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಅಲ್ಲಿ ಮಣ್ಣಿನ ಕಂಬಗಳಿಂದ ನಿರ್ಮಿಸಲಾದ ಮನೆಗಳು, ಹಾಗೆ ನೇರವಾದ ಗೋಡೆಗಳು, ಕುಲುಮೆಗಳು, ಹಾಗೆ ತಾಮ್ರ ಹಾಗೆ ಕಬ್ಬಿಣದಿಂದ ತಯಾರಿಸಲಾದ ಕಲಾಕೃತಿಗಳು ಸಿಕ್ಕಿವೆ. ಅದರಲ್ಲೇ ಗೊತ್ತಾಗುತ್ತೆ ಆಗಿನ ಕಾಲದಲ್ಲೂ ಲೋಹಗಳ ಬಗ್ಗೆ ಜನರಿಗೆ ಜ್ಞಾನ ಎಷ್ಟಿತ್ತು ಅಂತ. ಈ ಜಾಗವನ್ನ ಸುರಕ್ಷಿತವಾಗಿ ಇಡಬೇಕು ಅಂತ ಮಿನಿಸ್ಟ್ರಿ ಆಫ್ ಕಲ್ಚರ್ ಹತ್ರ ASI ರಿಕ್ವೆಸ್ಟ್ ಮಾಡ್ಕೊಂಡಿದೆ. ಸುರಕ್ಷತೆಗೆ ಬೇಕಾದ ಮುಂದಿನ ಕ್ರಮಗಳನ್ನ ಮಿನಿಸ್ಟ್ರಿ ಆಫ್ ಕಲ್ಚರ್ ತಗೊಳುತ್ತೆ.
ಇಲ್ಲಿ ಸಿಕ್ಕಿದ ಕೆಲವು ಸಣ್ಣ ಕಲ್ಲಿನ ಉಪಕರಣಗಳು ಹಾಗೆ ಸೂಕ್ಷ್ಮ ಶಿಲಾಯುಗ, ನಾವೇನು ಮೈಕ್ರೋಲಿಥಿಕ್ ಟೂಲ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅವುಗಳೇ ಹೇಳುತ್ತೆ ಇಲ್ಲಿ ಸಿಕ್ಕಿದ ನಾಗರಿಕತೆಯ ಬೇರು ಇರೋದು ಹೊಲೋಸಿನ್ ಪೂರ್ವ ಯುಗದಲ್ಲಿ ಅಂತ. ಹೊಲೋಸಿನ್ ಪೂರ್ವ ಯುಗ ಅಂದರೆ ಸುಮಾರು 11,700 ವರ್ಷಕ್ಕೂ ಮುಂಚಿನ ಕಾಲ. ಅಷ್ಟೇ ಅಲ್ಲ, ASI ತಂಡಕ್ಕೆ ಆ ಪ್ರದೇಶದಲ್ಲಿ 15 ಯಜ್ಞಕುಂಡಗಳು ಸಿಕ್ಕಿದೆ. ಜೊತೆಗೆ ಶಕ್ತಿ ಪೂಜೆಗೆ ಅಂತ ಬಳಸೋ ಪ್ರತಿಷ್ಠಾಪನಾ ತೊಟ್ಟಿಗಳು, ಕನಿಷ್ಠ ಅಂದ್ರೂ ಕ್ರಿಸ್ತಪೂರ್ವ 1000 ವರ್ಷಗಳ ಹಳೆಯ ಶಿವ ಪಾರ್ವತಿಗೆ ಹೋಲಿಸಲಾದ ಟೆರಕೋಟಾ ಪ್ರತಿಮೆಗಳು ಸಿಕ್ಕಿವೆ. ಪುರಾತತ್ವ ಇಲಾಖೆಗೆ 4 ಸೀಲಿಂಗ್ಗಳು ಕೂಡ ಸಿಕ್ಕಿವೆ. ಅದರಲ್ಲಿ 2ರಲ್ಲಿ ಬ್ರಾಹ್ಮಿ ಲಿಪಿಗಳನ್ನು ಕೆತ್ತಲಾಗಿದೆ. ಮತ್ತೆ ಮಹಾಜನಪದ ಕಾಲದ ಯಜ್ಞಕುಂಡಗಳು ಸಿಕ್ಕಿವೆ. ಅವುಗಳಲ್ಲಿ ಹೆಚ್ಚಿನ ಕುಂಡಗಳಲ್ಲಿ ಮರಳು, ಮಣ್ಣು ಹಾಗೆ ಯಾವುದೇ ಲಿಪಿನ ಮುದ್ರಿಸದೇ ಇರುವ ತಾಮ್ರದ ನಾಣ್ಯಗಳನ್ನು ತುಂಬಿಸಿಟ್ಟ ಮಡಿಕೆಗಳು ಸಿಕ್ಕಿವೆ. ಈ ನಾಣ್ಯಗಳು ಭಾರತೀಯ ನಾಣ್ಯಗಳ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವನ್ನು ಗಳಿಸುತ್ತೆ ಅನ್ನೋ ಭರವಸೆಯನ್ನ ಇತಿಹಾಸಕಾರರು ಕೊಡ್ತಾರೆ. ಇನ್ನು ಕರಕುಶಲವಿದ್ಯೆಯಲ್ಲೂ ಅಲ್ಲಿನ ನಾಗರಿಕತೆ ಮುಂದಿತ್ತು ಅನ್ನೋದಕ್ಕೆ ಅಲ್ಲಿ ಸಿಕ್ಕಿದ ಮೂಳೆಗಳಿಂದ ತಯಾರಿಸಿದ ವಸ್ತುಗಳು ಹಾಗೆ ಅಮೂಲ್ಯ ಮಣಿಗಳು ಹಾಗೆ ಚಿಪ್ಪಿನ ಬಳೆಗಳು ಸಾಕ್ಷಿಯಾಗಿದ್ದಾವೆ. ಇತಿಹಾಸಕಾರರೇ ಈಗ ಹೇಳ್ತಾ ಇರೋ ಪ್ರಕಾರ ಈಗ ಸಿಕ್ಕಿರೋ ಸರಸ್ವತಿ ನದಿ ತೀರದ ನಾಗರಿಕತೆ ಏನಿದೆ ಅದು ಭಾರತದ ಆಧುನಿಕ ಇತಿಹಾಸದಲ್ಲಿ ಮೊದಲ ಪುಟವನ್ನು ತಾನೇ ಅಲಂಕರಿಸೋದ್ರಲ್ಲಿ ಸಂದೇಹನೇ ಇಲ್ಲ. ಇದು ಭಾರತದ ಇತಿಹಾಸವನ್ನು ಮಾತ್ರ ಅಲ್ಲ, ಪ್ರಪಂಚದ ಇತಿಹಾಸಕ್ಕೂ ಒಂದು ಹೊಸ ಪುಟದ ಸೇರ್ಪಡೆಯಾಗಿದೆ. ಇನ್ನೂ ಕೂಡ ಸಂಶೋಧನೆಗಳು ನಡೀತಾ ಇವೆ. ಮಳೆಗಾಲ ಆಗಿರೋದ್ರಿಂದ ಆ ಜಾಗವನ್ನ ಪ್ಲಾಸ್ಟಿಕ್ಗಳಿಂದ ಮುಚ್ಚಿ ಕಾಪಾಡಲಾಗ್ತಾ ಇದೆ. ಇನ್ನು ಆ ಜಾಗದಿಂದ ಎಷ್ಟು ಆಶ್ಚರ್ಯಗಳು ಎದ್ದು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.